ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋ ಏನಪ್ಪ ಅಂತಂದರೆ ಕಂಪ್ಲೀಟಾಗಿ BS ನರ್ಸಿಂಗ್ ಅಡ್ಮಿಷನ್ ಪ್ರೊಸೆಸ್ 2025 ಬೈ KA ಅಂತಂದು ಯಾಕೆ ಮಾಡ್ತಿದ್ದೇನೆ ಅಂತಂದರೆ, ಈಗ ಒಂದು ವಿಡಿಯೋ ಭಾಳಷ್ಟು ಏನು ಮಾಡ್ತಿರ್ತಾರೆ ಅಂದರೆ, ಈಗ ಆಳೆ ಅಂದರೆ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಆಯಿತು, ಯಾರಾದರೂ ಅಂದರೆ ನರ್ಸಿಂಗ್ ಆಳೆ ಮಾಡಿರ್ತಾರೆ ಅವರು ನೋಡ್ತಾ ಇರ್ತಾರೆ. ಆ್ಯಂಡ್ ಬೇರೇನು ಕೂಡ ಓಕೆ ಈಗ ನರ್ಸಿಂಗ್ ಮಾಡಬೇಕು ಅನ್ನೋರು ಕೂಡ ನೋಡ್ತಾ ಇರ್ತಾರೆ. ಯಾಕೆ ಈ ವಿಡಿಯೋ ಮಾಡಬೇಕಿತ್ತು ಆ್ಯಂಡ್ ನಾನು ಕೂಡ BS ನರ್ಸಿಂಗ್ ಗ್ರೂಪಿಗೆ ಯಾಕೆ ಶೇರ್ ಮಾಡಿದೆ ಅಂತಂದರೆ, ನಿಮ್ಮ ಯಾರಾದರೂ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಇತ್ತಂತಂದರೆ ಅವರಿಗೆ ಶೇರ್ ಮಾಡಿರಿ. ಆ್ಯಂಡ್ ನೀವೇನಾದರೂ ಅವ್ರು ನಿಮ್ಮ ತಮ್ಮವ್ರು ನಿಮ್ಮ ತಂಗಿಯವ್ರದ್ದು ಏನಾದರೂ BS ನರ್ಸಿಂಗ್ ಅಡ್ಮಿಷನ್ಗೆ ಕೌನ್ಸ್ಲಿಂಗ್ ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ ಇರುತ್ತಂದರೆ ಈ ಒಂದು ವಿಡಿಯೋ ನಿಮಗೆ ಕ್ಲಾರಿಫೈ ಆಗ್ತದೆ. ಯಾಕಂದರೆ ಎಷ್ಟೋ ಹುಡುಗರಿಗೆ ಗೊತ್ತಿಲ್ಲ, ವರ್ಷಕ್ಕಿಂತಲೂ ವರ್ಷ ಏನಾಗ್ತದೆ ಅಂದರೆ BS ನರ್ಸಿಂಗ್ದು ಸ್ವಲ್ಪ ಅಡ್ಮಿಷನ್ ಪ್ರೊಸೆಸ್ ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ತದೆ. ಆ್ಯಂಡ್ ಅಲ್ಲಿ ಬರೋತಕ್ಕಂಥ ಆಪ್ಷನ್ ಎಂಟ್ರಿ ಕೂಡ ಚೇಂಜ್ ಆಗ್ತಿದೆ, ಆ್ಯಂಡ್ ಕಾಲೇಜಸ್ಸು ಕೂಡ ಚೇಂಜ್ ಆಗ್ತಿದೆ, ಫೀ ಸ್ಟ್ರಕ್ಚರ್ ಕೂಡ ಚೇಂಜ್ ಆಗ್ತಿದೆ. ಎಲ್ಲರೂ ಕೂಡ ಕಂಪ್ಲೀಟಾಗಿ ಏನಾಗ್ತಿದೆ ಅಂದರೆ BS ನರ್ಸಿಂಗ್ ಸ್ವಲ್ಪ ಚೇಂಜಸ್ ಆಗ್ತಿದೆ. ಆ್ಯಂಡ್ ನಮ್ಮ ನರ್ಸಿಂಗ್ ಇನ್ ಕನ್ನಡ ಈ ಚಾನಲಲ್ಲಿ ಈ ಒಂದು ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂತಂದರೆ, ನನ್ನ ಗಣಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲೆಲ್ಲರೂ ಕೂಡ ಕೌನ್ಸ್ಲಿಂಗ್ ಹೇಳ್ತಾ ಇದ್ದೀನಿ. ಆ್ಯಂಡ್ ನರ್ಸಿಂಗ್ ಕೆಲವೊಂದಿಷ್ಟು ಹುಡುಗರಿಗೆ ಗೊತ್ತಿರಲಿ ಅನ್ನೋಕ್ಕೋಸ್ಕರ ಈ ಒಂದು ನರ್ಸಿಂಗ್ ಇನ್ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ಸರಿ, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ವಿಷಯ ಏನಪ್ಪ ಅಂತಂದರೆ, BSc ನರ್ಸಿಂಗ್ ಅಡ್ಮಿಷನ್ ಯಾವಾಗಿಂದ ಸ್ಟಾರ್ಟ್ ಆಗ್ತದಂದರೆ, ಯಾವಾಗಿದಂತ ಎಲ್ಲರೂ ಕೂಡ KAದಲ್ಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಯಾವ ರೀತಿ ಮುಗಿತದೋ ಅವಾಗ ಅಡ್ಮಿಷನ್ನು. ಪ್ರೈವೇಟಲ್ಲಿ ಈಗಾಗಲೇ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ, ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ನಾನು KA ಥ್ರೂ ಅಡ್ಮಿಷನ್ ಮಾಡಿರ್ತಕ್ಕಂಥದ್ದು ಮಾತ್ರ ಹೇಳ್ತೀನಿ. ಅಪ್ಲೈ ಮಾಡೋದು ಯಾವ ರೀತಿ ಬರ್ತಾರೆ ಅಂತ ಕೇಳ್ಬೋದು. ನೋಡಿ, ಪದೇ ಅಪ್ಲಿಕೇಶನ್ ಹಾಕೋಕ್ಕಿರಲ್ಲ. ಈಗ ಏನು ಮಾಡಿದ್ರು ಅಂತಂದರೆ KCET, ಓಕೆ KCET ಎಕ್ಸಾಮ್ ಬರ್ದಿದ್ದಾರೆ ಅಂತಂದರೆ ಅಪ್ಲಿಕೇಶನ್ ಹಾಕಿರ್ತಾರೆ ಅವರು. KCET ಎಕ್ಸಾಮ್ ಬರ್ದಿದ್ದಾರೆ ಅಂತಂದರೆ KCET ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಹಂಗಾಗಿ ಏನಾಗುತ್ತಂದರೆ KCET ಎಕ್ಸಾಮ್ ಅಂದರೆ ಅಪ್ಲಿಕೇಶನ್ ಆ್ಯಂಡ್ ಅದ್ರದ್ದು ಬಂದಿರತಕ್ಕಂಥ ರ್ಯಾಂಕ್, ಓಕೆ ರ್ಯಾಂಕ್ ಬೇಸ್ಡ್ ಅಂದರೆ KCET ರಿಸಲ್ಟ್ ಬಂದೈತೆ, ಅದರಲ್ಲಿ BS ನರ್ಸಿಂಗ್ ಒಂದು ರ್ಯಾಂಕ್ ಕೊಟ್ಟವ್ರೆ. ಆ ಬೇಸ್ಡ್ ಮೇಲೆ ಏನಾಗುತ್ತೆ ಅಂತಂದರೆ ಕಾಲೇಜ್ ಅಂದರೆ ಆಪ್ಷನ್ ಎಂಟ್ರಿ ಆಯಿತು ಎಲ್ಲನೂ ಕೂಡ ಅಂದರೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಮತ್ತೆ ಅಪ್ಲಿಕೇಶನ್ ಹಾಕೋದೇ ಇರಲ್ಲ. ಪದೇ ಹೇಳ್ತೀನಿ ನೋಡಿ, ಪದೇ ಆಗಿ ಮತ್ತೆ BS ನರ್ಸಿಂಗ್ ಅಪ್ಲಿಕೇಶನ್ ಇದೆ ಬರ್ತಾರೆ ಅಂತಂದು ಮತ್ತೆ ಅಪ್ಲಿಕೇಶನ್ ಇರಲ್ಲ. ಯಾಕಂದರೆ KCET ಅಪ್ಲಿಕೇಶನ್ ಹಾಕಿದ್ರೆ ಮುಗೀತವ್ರು, ಮತ್ತೆ ಅಪ್ಲಿಕೇಶನ್ ಹಾಕೋದಿರಲ್ಲ. ಓಕೆ, ಇವಾಗ ಅವ್ರದ್ದು ವೆರಿಫಿಕೇಷನ್ ಯಾವ ರೀತಿ ಬರ್ತಾರೆ ಅಂತ ಕೇಳ್ಬೋದು. ಮೊದಲೆಲ್ಲ ಏನು ಮಾಡ್ತಿದ್ರು ಅಂತಂದರೆ, ಯಾವುದೋ ಒಂದು ಕಾಲೇಜಿಗೆ ಹೋಗಿಬಿಟ್ಟು ಅಥವಾ ಏನು ಮಾಡ್ತಿದ್ರು ಬೆಂಗಳೂರಿಗೆ ಹೋಗಿಬಿಟ್ಟು ವೆರಿಫಿಕೇಷನ್ ಮಾಡಿಸ್ತಿದ್ರು. ಬಟ್ ಇವಾಗ ಆ ರೀತಿ ಅಲ್ಲ. ಇವಾಗ ಏನಾಗಿದೆ ಅಂತಂದರೆ ಕಂಪ್ಲೀಟಾಗಿ ಎಲ್ಲನೂ ಕೂಡ ಆನ್ಲೈನೇ ನಡೀತಾ ಇದೆ. ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸೋಕ್ಕೆ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲನೂ ಕೂಡ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಎಲ್ಲನೂ ಕೂಡ ಡಾಕ್ಯುಮೆಂಟ್ ಸಬ್ಮಿಟ್ ಆಗಿದೆ. ಸೊ ಹಂಗಾಗಿ ಆನ್ಲೈನೇ ಮಾಡ್ತಾರೆ ಅಂತಂದ್ರೆ KA ಕಡೆಯಿಂದ ವೆರಿಫಿಕೇಷನ್ ಮಾಡಿದಾರಾಗಲೇ ಎಲ್ಲನೂ ಕೂಡ ವೆರಿಫಿಕೇಷನ್ ಸ್ಲಿಪ್ ಆನ್ಲೈನೇ ಬರ್ತದೆ, ಆನ್ಲೈನೇ ಡೌನ್ ಮಾಡ್ಕೋಬೇಕು. ಆ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಿರ್ತದೆ, ಒಂದು ಸೀಕ್ರೆಟ್ ಕೂಡ ಪಾಸ್ವರ್ಡ್ ಇರ್ತದೆ ಗೊತ್ತಿರುವಾಗೆ, ಅದನ್ನು ತೊಗೊಂಡು ಆಪ್ಷನ್ ಎಂಟ್ರಿ ಮುಂದೆ ಅಂತಂದ್ರೆ ಕಾಲೇಜ್ ಸೆಲೆಕ್ಷನ್ ಮಾಡ್ಕೋಬೇಕು. ಓಕೆ, ಇದು ಸದ್ಯಕ್ಕಿರುವಂಥ ಪ್ರೊಸೆಸ್. ಆ್ಯಂಡ್ ಗಮನದಲ್ಲಿ ಇಟ್ಕೋಬೇಕು. ನಾನು ಎಲ್ಲ ಯಾಕೆ ನೋಡ್ತಿದ್ದೇನೆ ಅಂತಂದರೆ, ನಮ್ಮ ಒಂದು BS ನರ್ಸಿಂಗಲ್ಲಿ ಏನಾಗ್ತಾಯಿದೆ ಅಂತಂದರೆ, ಒಂದು GG ಮತ್ತು GP ಅಂತ ಬರ್ತಾಯಿದೆ. ಈ GP ಅಂತಂದರೆ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಅರ್ಥ. ಓಕೆ, ನೆನ್ಪಿಟ್ಕೋಬೇಕು. GP ಸೀಟ್ ಆಪ್ಷನ್ ಎಂಟ್ರಿ ಮಾಡುವಾಗ ಹಾಕೋಕ್ಕೆ ಹೋಗಬೇಡಿ. ಯಾಕಂತಂದರೆ ಹಾಕ್ತಿರಿ ಅಂತಂದರೆ ನಮ್ಗೆ ಎಲ್ಲಾದರೂ ಸಿಕ್ಕರೆ ಬರ್ತಾರೆ ನನಗೆ ಅಡ್ಮಿಷನ್ ಮಾಡ್ಕೊತೀನಿ ಅಂತಂದರೆ 1 ಲಕ್ಷಕ್ಕಿಂತ ಮೇಲ್ಪಟ್ಟ ಫೀಸ್ ಬರುತ್ತೆ GP. ಆ್ಯಂಡ್ GGದಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ GG ಸಿಕ್ತಂತಂದರೆ ಗೊತ್ತಿರುವಾಗೆ ನಿಮಗೆ 15,000 ಆಜುಬಾಜು ಬರ್ತದೆ. ಇನ್ ಕೇಸ್ ಪ್ರೈವೇಟ್ ಕಾಲೇಜ್ ಸಿಕ್ತಂತಂದರೆ ನಿಯರ್ 50,000 ಅಂದರೆ 50,000 ಒಳಗಡೆ ಬರ್ತದೆ, ಮೇಲೆ ಆಗಲ್ಲ. ಇನ್ ಕೇಸ್ GP ಸಿಕ್ಕರೆ ನಾನು ಹೇಳ್ದಂಗೆ GP ಗೌರ್ಮೆಂಟ್ ಕಾಲೇಜಲ್ಲಿ ಇರೋಲ್ಲ, ಬಟ್ ಪ್ರೈವೇಟ್ ಕಾಲೇಜಲ್ಲಿ GP ಸಿಕ್ತಂದರೆ 1 ಲಕ್ಷಕ್ಕಿಂತ ಮೇಲೆ ಫೀಸ್ ಆಗುತ್ತೆ, ನೆನ್ಪಿಟ್ಕೋಬೇಕು. ಓಕೆ, ಇದು ಆಪ್ಷನ್ ಎಂಟ್ರಿ ಬಿಟ್ಟಾಗ ಹೇಳತಕ್ಕಂಥದ್ದು. ಇವಾಗ ನಾನು ಹೇಳಿದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಕ್ಕೆ ಎಲ್ಲನೂ ಕೂಡ ಆಗಿದೆ, ಆನ್ಲೈನೇ ಸ್ಲಿಪ್ ಬರ್ತಂಥದ್ದು, ಅದರಲ್ಲಿ ಸೀಕ್ರೆಟ್ ಕೋಡ್ ಮತ್ತು ಪಾಸ್ವರ್ಡ್ ಇರುತ್ತೆ ಅಂತ ಹೇಳಿದೆ. ಆಪ್ಷನ್ ಎಂಟ್ರಿ ಮಾಡುವಾಗ ನಿಮಗೆ ಕಾಲೇಜ್ ಬೇಕು, ಯಾವ ರೀತಿ ಕೊಡಬೇಕು ಎಲ್ಲರೂ ಕೂಡ ಹೇಳ್ತೀನಿ. ನಾನು ಪ್ರಿಯಾರಿಟಿ ಆರ್ಡರ್ ಕೊಡಿರಿ. ಓಕೆ, ಪ್ರಿಯಾರಿಟಿ ಆರ್ಡರ್ ಯಾಕೆ ಕೊಡ್ರಿ ಅಂತ ಹೇಳ್ತೀನಿ ಅಂತಂದರೆ, 1 2 3 4 ಕೊಡ್ತೀರಾ ಅಂತಂದರೆ 1ನೇ ಕಾಲೇಜ್ ಟಾಪ್ ಕಾಲೇಜಲ್ಲಿ ನಿಮ್ಗೆ ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಅದನ್ನು ಆ್ಯಡ್ ಮಾಡುವಾಗ ಫಸ್ಟಿಗೆ ಆ್ಯಡ್ ಮಾಡಬೇಕು. ಸೆಕೆಂಡ್ ಯಾಕೆ ಮಾಡಬೇಕು, 1ನೇ ಕಾಲೇಜಿಗಿಂತಲೂ ಸ್ವಲ್ಪ ಚೆನ್ನಾಗಿಲ್ಲ ಅಂತಂದರೆ 2ನೇ ಪ್ರಿಯಾರಿಟಿ ಕೊಡಿರಿ. 2ನೇ ಕಾಲೇಜಿಗಿಂತ 3ನೇ ಕ್ಲಾಸ್ ಸರಿಯಿಲ್ಲ ಅಂತಂದರೆ 3 ಕೊಡಿರಿ. 3ನೇ ಕಾಲೇಜಿಗಿಂತ 4 ಕ್ಲಾಸ್ ಸರಿಯಿಲ್ಲ ಅಂತಂದರೆ ಪ್ರಿಯಾರಿಟಿ ಆರ್ಡರ್. ಈ ರೀತಿ ಬೇಸ್ಡ್ ಆದಮೇಲೆ ಆಪ್ಷನ್ ಎಂಟ್ರಿ ಮಾಡಿರಿ ಮುಂದೆ ಬಿಟ್ಟಾಗ. ಓಕೆ, ಇವಾಗ ಅವ್ರು ಏನು ಮಾಡ್ತಾರೆ, ಆಪ್ಷನ್ ಎಂಟ್ರಿ ಮಾಡ್ತಾರೆ, ಯಾವುದೋ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗ್ತದೆ. ಅಲಾಟ್ ಆದ ನಂತರ BS ನರ್ಸಿಂಗ್ ಸ್ಟೂಡೆಂಟ್ಸ್ ಹೇಳ್ತಿದ್ದೀನಿ, ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಎಸ್ಪೆಷಲಿ ಬೇಕು ನಿಮಗೆ. ಯಾಕಂದರೆ ಎಲ್ಲನೂ ಕೂಡ ಕೇಳ್ತಾರೆ. ಸೊ ಹಂಗಾಗಿ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಬೇಕು ಅಂತ ಗೊತ್ತಿಲ್ಲ ಅಂತಂದರೆ ಹೋಗ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಒಂದು ವಿಡಿಯೋ ಇಟ್ಟಿದ್ದೀನಿ, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಒಂದು ಟೈಮ್ ಚೆಕ್ ಮಾಡ್ಕೋರಿ. ಯಾಕಂದರೆ ಈ ವರ್ಷ ಆ ಒಂದು ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಇಂಪಾರ್ಟೆಂಟ್. ಓಕೆ, ಸರಿ, ಆ ಡಾಕ್ಯುಮೆಂಟ್ಸ್ ಯಾಕೆ ಬೇಕಂತಂದರೆ, ಈಗ ಯಾವುದೋ ಒಂದು ಆಪ್ಷನ್ ಎಂಟ್ರಿ ಮಾಡಿದ್ರಿ, ಕಾಲೇಜ್ ಸೆಲೆಕ್ಷನ್ ಆಗುತ್ತೆ, ಮುಂದೆ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ, ಅಲ್ಲಿ ಕಾಲೇಜ್ ಹೋಗಂತ ಮುಂಚೆಕ್ಕೆ ನೀವು ಚಾಲನ್ ಡೌನ್ ಮಾಡ್ಕೊಂಡಾಯಿತು, ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಳ್ಳೋದು ಎಲ್ಲನೂ ಕೂಡ ಆನ್ಲೈನೇ ಬರ್ತದೆ. ಯಾವುದೇ ರೀತಿ ಆಫ್ಲೈನ್ ಪ್ರೊಸೆಸ್ ಅಲ್ಲ, ಎಲ್ಲನೂ ಕೂಡ ಆನ್ಲೈನೇ. ಬಟ್ ಅಡ್ಮಿಷನಿಗೆ ಮಾತ್ರ ನೀವಾಗಿ ಖುದ್ದು ಹೋಗಬೇಕು. ಇಂಥ ಡೇಟ್ ಕೊಡ್ತಾರೆ, ಅದೆಲ್ಲನೂ ಕೂಡ ಶೆಡ್ಯೂಲ್ ಕೊಡ್ತಾರೆ. ನಮ್ಮ ಒಂದು ಗಣಿ ಎಜುಕೇಷನ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆಲ್ಲನೂ ಕೂಡ ಕಂಪ್ಲೀಟಾಗಿ ಏನು ಮಾಡ್ತೀನಿ ಅಂತಂದರೆ ಪ್ರೊಸೆಸ್ ಯಾವ ರೀತಿ ಅಂತ ಹೇಳ್ತಿರ್ತೀನಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಯಾರೆಲ್ಲ ಈಗ ನೋಡ್ತಿದ್ದಾರೆ ಅಂತಂದರೆ, ಈಗ ಯಾರಾದರೂ ಈಗ ನರ್ಸಿಂಗ್ ಮಾಡಿರ್ತಕ್ಕಂಥ ಹುಡುಗರು ನಿಮ್ಮ ಬರ್ದರ್ಗೋಸ್ಕರ ಸಿಸ್ಟರ್ಸ್ಗೋಸ್ಕರ ನೋಡ್ತಿರ್ತಂದರೆ
ಪ್ಲೀಸ್ ಸಜೆಸ್ಟ್ ಮಾಡಿ ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಆ ಒಂದು ಚಾನಲಲ್ಲಿ ಕಂಪ್ಲೀಟಾಗಿ KCET ಆ್ಯಂಡ್ ನೀಟ್ ಗೈಡೆನ್ಸ್ ಹೇಳ್ತಾ ಇರ್ತೀನಿ. ಅಂದರೆ ಕಂಪ್ಲೀಟಾಗಿ ಎಲ್ಲನೂ ಕೂಡ ಫ್ರೀಯಾಗಿ ಎಲ್ಲನೂ ಕೂಡ ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೀನಿ. ಸೊ ಹೋಗಿ ಆ್ಯಂಡ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಹೇಳಿ. BS ನರ್ಸಿಂಗ್ಗೆ ಸಂಬಂಧಪಟ್ಟಾಗಿ ಒಂದು ಸಪ್ರೇಟಾಗಿ ಆಪ್ಷನ್ ಇಂಟರ್ವ್ಯೂ ಕೂಡ ನಾನು ಮಾಡ್ತೀನಿ. ಯಾಕಂದರೆ ನಮ್ಮ ಒಂದು BS ಸ್ಟೂಡೆಂಟ್ಸು ನಮ್ಮ ಸ್ಟೂಡೆಂಟ್ಸ್, ಓಕೆ, ನಮ್ಮ ಒಂದು ಫ್ಯಾಮಿಲಿ ಥರ ಅದು, ಹಂಗಾಗಿ ಎಲ್ಲನೂ ಕೂಡ ಹೇಳಬೇಕು. ಇವಾಗ ಹೇಳಿದೆ ನಾನು, ಇದು ಭಾಳಷ್ಟು ಗೊಂದಲ ಇದೆ ಹುಡುಗರಿಗೆ. ಯಾಕಂದರೆ ಫೀಸ್ ಬಗ್ಗೆನೂ ಕೂಡ ಗೊಂದಲ ಇದೆ. ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ 15,000 ಅಷ್ಟೇ ಆಗುತ್ತೆ ಅಂತಲೂ ಕೂಡ ಹುಡುಗರಿಗೆ ಗೊತ್ತಿಲ್ಲ. ಓಕೆ, ಪ್ರೈವೇಟ್ ಕಾಲೇಜಿಗೆ GG ಸಿಕ್ತಂತಂದರೆ 50,000 ಅಷ್ಟೇ ಆಗುತ್ತೆ ಅಂತ ಗೊತ್ತಿಲ್ಲ. ಏನು ಮಾಡ್ತಾರೆ ಅಂದರೆ ಆಪ್ಷನ್ ಎಂಟ್ರಿ ಮಾಡುವಾಗ GPನ ಹಾಕಿಬಿಡ್ತಾರೆ, 1 ಲಕ್ಷವರೆಗೂ ಕೂಡ ಫೀಸ್ ಕಟ್ತಾರೆ. ಸೊ ಇದು ಆಗ್ಬಾರ್ದು ಅನ್ನೋಕ್ಕೋಸ್ಕರ ಆಪ್ಷನ್ ಎಂಟ್ರಿ ನಿಮಗೋಸ್ಕರ ನಾನು ಹೇಳ್ತಾ ಇರ್ತೀನಿ, GG ಮಾತ್ರ ಹಾಕಿ ಅಂತಂದು. ಓಕೆ, ಸುಮಾರು 600ಕ್ಕಿಂತಲೂ ಹೆಚ್ಚು ಈ ಸರ್ತಿ KEದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾವೆ. ಸೊ ಹಂಗಾಗಿ ನೀವು ಕಂಬೈನ್ಡ್ ಆಪ್ಷನ್ ಎಂಟ್ರಿ ಮಾಡುವಾಗ ನೀವು ಏನು ಮಾಡ್ಬೋದು ಅಂತಂದರೆ, ನೀವು ಇಂಜಿನಿಯರಿಂಗ್ ಕಾಲೇಜಸ್ಸೇ ಮೇಲ್ಗಡೆ ಕೊಡ್ಬೋದು, ಆಮೇಲೆ BS ನರ್ಸಿಂಗ್ಗೆ ಕೊಡ್ಬೋದು. ಬಟ್ ನೀವು ಪ್ರಿಯಾರಿಟಿ ಏನು ಮಾಡ್ತದೆ ಅಂತಂದರೆ ಇಂಜಿನಿಯರಿಂಗ್ ಪೋಸ್ಟ್ ನೋಡ್ತದ್ದು. ಇಂಜಿನಿಯರಿಂಗ್ ಸಿಕ್ತಂದ್ರೆ BS ನರ್ಸಿಂಗ್ ಯಾವುದು ಕೂಡ ಸಿಗೋದಲ್ಲ, ಒಂದೇ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಓಕೆ, ಅದೊಂದು ನೆನ್ಪಿಟ್ಕೋಬೇಕು. ಓಕೆ, ಆ್ಯಂಡ್ ಇಲ್ಲೂ ಕೂಡ ನಾವು ಕೆಲವೊಂದಿಷ್ಟು ಹುಡುಗರು ಹೇಳ್ತಾರೆ ಬರ್ತಾರೆ, ನಾನು ಕಟ್ ಆಫ್ ನೋಡ್ಕೊಳ್ಳೋ, ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಳ್ಳೋ ಅಂತಂದು. ಅದ್ರ ಬಗ್ಗೆ ಭೇಟಿ ಹಾಕಿ. ಯಾಕಂದರೆ ನೀವು ಕಟ್ ಆಫು ಸೀಟ್ ಮ್ಯಾಟ್ರಿಕ್ಸು ನೋಡ್ರಿ, ಒಂದು ಐಡಿಯಾ ಸಿಗುತ್ತೆ. ಬಟ್ ಚೇಂಜಸ್ ಆಗ್ತಾ ಇರ್ತವೆ. ಅಂದರೆ ಕೆಲವೊಂದಿಷ್ಟು ಲೈಕ್ ಎಕ್ಸಾಂಪಲ್ ಒಂದು ಹೇಳ್ತೇನೆ ನಿಮಗೆ. ಒಂದು 3B ಕ್ಯಾಟಗರಿ ಸ್ಟೂಡೆಂಟ್ಗೆ ಒಂದು ಕಾಲೇಜಲ್ಲಿ 5 ಸೀಟ್ ಇದೆ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡುವಾಗ 3B ಸ್ಟೂಡೆಂಟ್ ಯಾರು ಕೂಡ ಆ ಒಂದು ಕಾಲೇಜಿಗೆ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದರೆ ಈಗ ಆಟೋಮೆಟಿಕ್ಲಿ ಬೇರೆ ಒಂದು ಸ್ಟೂಡೆಂಟ್ಸ್ಗೆ ಹೋಗುತ್ತೆ ಅದು ಸೀಟು. ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೋರಿ, ಒಂದು ಐಡಿಯಾ ಸಿಗಲ್ಲ ಅನ್ನೋದು ಅಷ್ಟೇ. ಆ ಸೀಟ್ ಮ್ಯಾಟ್ರಿಕ್ಸ್ ಉಳ್ಕೊಂಡೆ ಆಪ್ಷನ್ ಎಂಟ್ರಿ ಮಾಡಿಬಿಡಿ. ಕಟ್ ಆಫ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜಲ್ಲಿ 15,000ಕ್ಕೆ ಯಾವುದೋ ಒಂದು ಕಟ್ ಆಫ್ ನಿಂತಿದೆ ಅಂತಂದರೆ ಆ ಕಾಲೇಜಲ್ಲಿ ಏನಪ್ಪ ಅಂದರೆ ರ್ಯಾಂಕ್ ಚೆನ್ನಾಗಿರೋರು ಯಾರು ಕೂಡ ಈ ಕಾಲೇಜ್ ಆ್ಯಡ್ ಮಾಡಿಲ್ಲ. ಅವಾಗ ಏನು ಮಾಡ್ತಾರೆ ಅಂತ ರ್ಯಾಂಕ್ ದೂರ ಆಗುತ್ತೆ ಅಂತ ಕಟ್ ಆಫ್ ದೂರ ಹೋಗುತ್ತೆ. ಸೊ ಹಂಗಾಗಿ ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಟಾಪ್ ಕಾಲೇಜ್ ಟು ಲೋಯೆಸ್ಟ್ ಕಾಲೇಜ್ ಅಂತ ಹೆಂಗೆ ಕಾಯ್ತು ಆ ರೀತಿಯಾಗಿ ಪ್ರಿಯಾರಿಟಿ ಮೇಲೆ ಆಪ್ಷನ್ ಎಂಟ್ರಿ ಮಾಡಬೇಕು. ಓಕೆ, ಆ್ಯಂಡ್ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು ಆ್ಯಂಡ್ ಸರ್ತೆ BS ನರ್ಸಿಂಗ್ ಒಂದು ಸ್ಪೆಷಲ್ ರೌಂಡ್ ಕೂಡ ಮಾಡಿದ್ದಾರೆ. ಅಂದರೆ ಅದನ್ನೇ ಮಾಪಪ್ ರೌಂಡ್ ಅಂತ ಕೂಡ ನಡೀತೀವಿ. ಆ ರೀತಿಯಾಗಿ ಕೂಡ ನಡೆದರೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತಿರ್ತೀನಿ ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲಲ್ಲಿ ಮಾತ್ರ. ಓಕೆ, ಸರಿ, ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರೋ ಹೋಗಿ. ಯಾಕಂದರೆ ಈಗ ಎಲ್ಲನೂ ಕೂಡ ಅಪ್ಲಿಕೇಶನ್ ಸಪ್ರೇಟ್ ಅಪ್ಲಿಕೇಶನ್ ಹಾಕೋದಿರಲ್ಲ, ಎಲ್ಲನೂ ಕೂಡ ಏನು ನಡೀತದೆ, ಆನ್ಲೈನೇ ನಡೀತದೆ. ಆನ್ಲೈನೇ ಎಲ್ಲನೂ ಕೂಡ ನಿಮ್ಮದು ಒಂದು ವೆರಿಫಿಕೇಷನ್ ಸ್ಲಿಪ್ಪು ಕೂಡ ಆನ್ಲೈನೇ ಬರ್ತದೆ. ಆಪ್ಷನ್ ಎಂಟ್ರಿ ಕೂಡ ಆನ್ಲೈನ್ ನಡೀತದೆ. ಚಾಯ್ಸ್ ಎಂಟ್ರಿ ಕೂಡ ಆನ್ಲೈನೇ ಮಾಡ್ತದೆ. ಎಲ್ಲನೂ ಕೂಡ ಆನ್ಲೈನ್ ಇರುವಾಗ ನೀವು ಫೀಸ್ ಕಟ್ಟೋಕ್ಕೆ ಮಾತ್ರ ಏನು ಮಾಡಬೇಕಂತಂದರೆ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡಿಸ್ಕೋಬೇಕು. ಅದನ್ನು ಬಿಟ್ಟರೆ ರಿಮೈನಿಂಗ್ ಥಿಂಗ್ಸ್ ಎಲ್ಲನೂ ಕೂಡ ಆನ್ಲೈನ್. ಓಕೆ, ಹಾಂ, ಓಪೋ ಯಾಕಂದರೆ ಈ ಒಂದು ಚಾನಲಲ್ಲಿ ಜಾಸ್ತಿ ಹೇಳೋಕ್ಕಾಗಲ್ಲ. ಯಾಕಂದರೆ ಕಂಪ್ಲೀಟಾಗಿ ಮಾಹಿತಿಗಳು ಸಿಗೋಲ್ಲ, ಒಂದೊಂದಾಗಿ ಸಪ್ರೇಟಾಗಿ ಹೇಳ್ತಾ ಹೋಗಬೇಕು. ಹಂಗಾಗಿ ಯಾರಾದರೂ ನೋಡ್ತಂದರೆ ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ನ ಮೆನ್ಷನ್ ಮಾಡಿ. ಯಾಕಂದರೆ BS ನರ್ಸಿಂಗೋಸ್ಕರ ಅವಾಗ ಹೋಗಿ ಹೇಳ್ತಾ ಇರ್ತೀನಿ. ಓಕೆ, ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆನ್ಸರ್ ಮಾಡ್ತೀನಿ. ಓಕೆ, ಹಾಂ, ಇನ್ನೊಂದು ಪ್ರೊಸೆಸ್ ಲೇಟ್ ಇದೆ ಅಂದರೆ ಇನ್ನೂ ಕೂಡ 2 ಮಂತ್ಸ್ ಆಗುತ್ತೆ. ಸೆಕೆಂಡ್ ರೌಂಡ್ ಮುಗಿಯೋರು ಕೂಡ ಯಾವುದೇ ರೀತಿಯಾಗಿ ಗೌರ್ಮೆಂಟ್ ಕಾಲೇಜಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗಲ್ಲ. ಪ್ರೈವೇಟಲ್ಲಿ ಕಾಲೇಜ್ ಸ್ಟಾರ್ಟ್ ಆದರೂ ಕೂಡ ಏನೂ ಮುಗಿಸಿರಲ್ಲ, ಅವಸರ ಮಾಡಬೇಡಿ. ಆ್ಯಂಡ್ ಇನ್ನೊಂದು ಡೈರೆಕ್ಟಾಗಿ ಅಡ್ಮಿಷನ್ನು ಸದ್ಯಕ್ಕೆ ಮಾಡಿಸ್ಬೇಡಿ. ಓಕೆ, ನೀವು ಥರ್ಡ್ ರೌಂಡ್ ಮುಗಿದಾದ ನಂತರವೂ ಕೂಡ ಪ್ರೈವೇಟ್ ಕಾಲೇಜಲ್ಲಿ ಸೀಟು ಒಂದು ಮ್ಯಾನೇಜ್ಮೆಂಟ್ ಸೀಟ್ ಇರ್ತವೆ, ಎಲ್ಲೂ ಕೂಡ ಸಿಗದೆ ಹೋದಾಗ ಮಾಡಿಸ್ರಿ, ಅಲ್ಲಿವರೆಗೂ ಕೂಡ ಮಾಡಿಸ್ಬೇಡಿ. ಓಕೆ, ಸಪ್ರೇಟ್ ಅಪ್ಲಿಕೇಶನ್ ಹಾಕೋದಿರಲ್ಲ ಅದಂತ ಹುಡುಗರು. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು BPT, BPO, AHS ಇವೆಲ್ಲ ಕೋರ್ಸಸ್ ಮಾಡೋಂಗಾಯ್ತು ಕೂಡ ನೀವು BS ನರ್ಸಿಂಗ್ ಒಂದು ಏನೋ ನೋಡ್ತೀನಿ ಅಂತಂದ್ರೆ ಒಂದು 2 ರೌಂಡ್ ಅಂದರೆ 3 ರೌಂಡ್ ಕೂಡ ನೋಡಿ, ಸಿಗದೆ ಹೋದಾಗ ನೆಕ್ಸ್ಟ್ ಕೌನ್ಸಿಲಿಂಗ್ ನಿಮ್ಮದು ಕೂಡ KEದಲ್ಲಿ ಮಾಡ್ತಾರೆ. ಓಕೆ, ಅಂದರೆ KCET ಮುಗಿದಾದ ನಂತರ ಮಾಡ್ತಾರೆ. ನೀವು ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದರೆ ಇಲ್ಲಿ ಸಿಗದೇ ಇದ್ದಾಗ ಮಾಡ್ಬೋದು, ಇಲ್ಲಿ ಸಿಕ್ಕರೆ ಮತ್ತು ಅಲ್ಲಿ ಮಾಡೋಕ್ಕೆ ಬರೋಲ್ಲ, ಇದು ಒಂದು. ಆ್ಯಂಡ್ ಈ ಸರ್ತಿ ಗೌರ್ಮೆಂಟ್ ಕಾಲೇಜಲ್ಲಿ 250 ಸೀಟ್ ಮಾಡ್ತೀನಿ ಅಂತ ಏನೋ ಹೇಳ್ತಿದ್ದಾರೆ. ನೋಡ್ಬೇಕು ಏನೇನಾಗುತ್ತೋ. ಬಟ್ ಫೀಸ್ ಅಂತೂ ಜಾಸ್ತಿ ಆಗೋಲ್ಲ, ಅಷ್ಟೇ ಇರ್ತದೆ. ಓಕೆ, ಸರಿ, ಹಾಂ, ಸರಿ, ಬಾಯ್ ಕಣ್ರ, ಬಾಯ್.